ವೆಲ್ಕಮ್ ಬ್ಯಾಕ್. ಪೋಕ್ಸೋ ಕೇಸ್ ದಾಖಲಿಸಿದ್ದಕ್ಕೆ ಆರೋಪಿಯಿಂದ 6 ಜನರ ಕಗ್ಗೊಲೆಯಾಗಿದೆ. ತೆಲಂಗಾಣದಲ್ಲಿ ನಡೆದಿರೋ ಘಟನೆ. ಪೋಕ್ಸೋ ಕೇಸ್ ಆರೋಪಿಯಿಂದ ಸಾಮೂಹಿಕ ಹತ್ಯೆ ನಡೆದಿದೆ. ಪೋಕ್ಸೋ ಕೇಸ್ ದಾಖಲಿಸಿದ್ದಕ್ಕೆ ಅಪ್ರಾಪ್ತೆ, ಆಕೆಯ ತಾಯಿ, ಅಜ್ಜಿ, ತನ್ನ ಪತ್ನಿ ಸರಿತಾ, 2 ಮಕ್ಕಳಿಗೆ ಚಾಕು ಇರಿದು ಹತ್ಯೆ ಮಾಡಿದ್ದಾನೆ ಆರೋಪಿ. 3 ವರ್ಷದ ಮಗಳು, 2 ವರ್ಷದ ಮಗನನ್ನು ಕೊಂದಿದ್ದಾನೆ ಆರೋಪಿ. ದೈವಲಗೂಡ ಗ್ರಾಮದಲ್ಲಿ 28 ವರ್ಷದ ರಾಜ್ಕುಮಾರ್ನಿಂದ ನಡೆದಿರೋ ಕೃತ್ಯ ಇದು. ರಂಗಾರೆಡ್ಡಿ ಜಿಲ್ಲೆಯ ಶಾಬಾದ್ ಮಂಡಲಂನ ದೈವಲಗೂಡ ಆರೋಪಿ ರಾಜ್ಕುಮಾರ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಜೈಲಿನ ಹೊರಗಡೆನೂ ಹೋಗಿದ್ದ. ಜಾಮೀನು ತೆಗೆದುಕೊಂಡು ಬಂದು ಈ ರೀತಿಯಾದಂತಹ ಕುಕೃತ್ಯವನ್ನ ಎಸಗಿದ್ದಾರೆ. ನೋಡಿ, ಈಗಾಗಲೇ ಜೈಲ್ಗೆ ಹೋಗಿ ಬಂದಿರೋನು ಅಲ್ಲಿಯ ವಾತಾವರಣ ನೋಡಿ ಹೆದರ್ಕೊಬೇಕಾಗಿತ್ತು, ಬೆದರ್ಕೊಬೇಕಾಗಿತ್ತು. ಹೊರಗಡೆ ಬಂದ್ರೆ ಬಾಲ ಮುದ್ರಕೊಂಡಿರ್ಬೇಕಾಗಿತ್ತು. ಕ್ರೈಮ್ಗೆ ಇನ್ನು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡ್ಬಿಟ್ಟವನು. ಪೋಕ್ಸೋ ಕೇಸ್ ದಾಖಲಿಸಿದ್ದಕ್ಕೆ ಆರೋಪಿಯಿಂದ 6 ಜನರ ಕಗ್ಗೊಲೆಯಾಗಿದೆ. ತೆಲಂಗಾಣದಲ್ಲಿ ನಡೆದಿರೋ ಘಟನೆ ಇದು. ಪುಟ್ಟ ಮಕ್ಕಳನ್ನು ನೋಡಿಲ್ಲ ಅವನು. ಪೋಕ್ಸೋ ಕೇಸ್ ಆರೋಪಿಯಿಂದ ಸಾಮೂಹಿಕ ಹತ್ಯೆ ನಡೆದಿದೆ. ಪೋಕ್ಸೋ ಕೇಸನ್ನು ದಾಖಲಿಸಿದ್ದಕ್ಕೆ ಅಪ್ರಾಪ್ತೆ, ಆಕೆಯ ತಾಯಿ, ಅಜ್ಜಿ, ತನ್ನ ಪತ್ನಿ ಸರಿತಾ, 2 ಮಕ್ಕಳಿಗೆ ಚಾಕು ಹಿಡಿದಿದ್ದಾನೆ. ಕೊಲೆಯಾದವರ ಫೋಟೋವನ್ನ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ನೀವು ಫೋಟೋನು ನೋಡೋಕ್ಕಾಗಲ್ಲ, ಅಷ್ಟರ ಮಟ್ಟಿಗಿದೆ.